ಅಪ್ಪಾಜಿ ಆ ಕರ್ನಾಟಕ ರತ್ನ ಮಾಡೋದು ನೀವುಗಳು ಅಪ್ಪಾಜಿ, ಅಭಿಮಾನಿಗಳು ಮಾಡಿರೋದು. ನಾವು ಬಂದಾಗ ರತ್ನಗಳಾಗಿರಲಿಲ್ಲ, ಸುಮ್ಮನೆ ಒಬ್ಬ ಚಿಕ್ಕ ಮಗುವಾಗಿ ಏನು ಗೊತ್ತಿಲ್ಲದೆ ಬಂದಿದ್ವಿ. ನಮ್ಮನ್ನ ಕರ್ನಾಟಕ ರತ್ನ ಮಾಡಿದ್ವಿ ನೀವುಗಳು ಮಾಡಿದ್ವಿ ಕರ್ನಾಟಕ ರತ್ನ. ರಾಜರತ್ನನಿಗೆ ಕರ್ನಾಟಕ ರತ್ನ ಕೊಟ್ಟಿದ್ದೀರ ಅಷ್ಟೇ. ನೀವೇ ಹೇಳಿದ್ದೀರ ಅವನ್ನ ರಾಜರತ್ನ ಅಂತ ಹೇಳಿದ್ದೀರ, ಅವ್ರನ್ನ ಕರ್ನಾಟಕ ರತ್ನ ಕೊಟ್ಟು ಹೋಗಿದ್ದೀರ. ಅದು ನಮಗೆ ಸಲ್ಲಲ್ಲ, ಅಭಿಮಾನಿಗಳು ಸಲ್ಲುತ್ತೆ. ಅದು ಯಾವುದು ನಮ್ಮದಲ್ಲ. ನಾವು ಬರೀ ಕೈಲಿ ಬಂದ್ವಿ, ಬರೀ ಕೈಲಿ ಹೋಗ್ತೀವಿ. ಈ ಪ್ರಶಸ್ತಿ ಎಲ್ಲ ನಿಮ್ಗಳಿಂದ ಬಂದಿದ್ದು, ಅದು ನಿಮಗೆ ಸೇರುತ್ತೆ. ನೀವುಗಳು ಕರೆಯೋಕ್ಕೋಸ್ಕರ ಅದು ಮಾಡಿರೋದು. ಅಪ್ಪಾಜಿ ಅದ್ರಲ್ಲಿ ಭಾಳ ಒಳ್ಳೆ ಸಂದೇಶ ಕೊಟ್ಟಿದೆ. ಬಹುಶಃ ಅವನು ಇಷ್ಟು ವರ್ಷ ಇದಕ್ಕೋಸ್ಕರನೇ ಅವನು ಫೌಂಡೇಶನ್ ಆಗ್ತಿದ್ದ ಅನಿಸುತ್ತೆ. ಸಿನಿಮಾಗಳು ಮಾಡಿ ರಾಜ್ಕುಮಾರ್ ಮಗನಾಗಿ ಏನೋ ಒಂದು ಹೇಳಬೇಕು. ನಾನು ಹೇಳಬೇಕು ಅಂದರೆ ನನಗೆ ಮೊದಲು ನಾನು ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ 20 ಸಿನಿಮಾ ಮಾಡಿ ಸಂಪಾದನೆ ಮಾಡ್ತೇನೆ. ಒಬ್ಬ ಪವರ್ ಸ್ಟಾರ್ ಆಗ್ತಾರೆ. ಆಮೇಲೆ ಆ ಪವರ್ ಸ್ಟಾರ್ನ ಕಳಿಸಿ ಕೆಳಗಡೆ ಇಟ್ಬಿಟ್ಟು ಒಬ್ಬ ಸಾಮಾನ್ಯ ಪುನೀತ್ ಆಗಿ ಬಂದು ಗಂಧಗುಡಿ ಮಾಡಿ ಜನಗಳಿಗೆ ಒಂದು ಸಂದೇಶ ಕೊಡ್ತಾರೆ. ಪರಿಸರನ ಕಾಪಾಡಿ, ಪರಿಸರನೇ ಪರಮಾತ್ಮ, ನೀರನ್ನ ಹೆಚ್ಚಿಗೆ ನೋಡ್ಕೊಂಡು ಜೋಪಾನವಾಗಿ ಬಳಸಿ, ಪ್ಲಾಸ್ಟಿಕ್ನ ಬಳಸಬೇಡಿ, ಪ್ರಾಣಿಗಳನ್ನ ರಕ್ಷಣೆ ಮಾಡಿ, ಕಾಡುಗಳನ್ನ ರಕ್ಷಣೆ ಮಾಡಿ, ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳ್ತೇನೆ. ಇದನ್ನು ನಾವು ಅಣ್ಣನಾಗಿ ಅಭಿಮಾನಿಗಳಾಗಿ ನಾವು ಅದನ್ನು ಪಾಲಿಸ್ಕೊಂಡು ಹೋದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಗೌರವ ಸಲ್ಲಿಸ್ದಂಗೆ ಆಗುತ್ತೆ. ಇದೇ ಅವ್ರಿಗೆ ಬೇಕಾಗಿದೆ. ಇದಕ್ಕೆ ಬಂದಿದೆ ಅವ್ರ ಭೂಮಿ ಮೇಲೆ. ಅವ್ರ ಕೆಲಸ ಮುಗಿತು, ಅವ್ರು ಹೊರಟರು. ಇನ್ಮೇಲೆ ನಾವು ಏನು ಮಾಡಬೇಕು ನೋಡಬೇಕು. ನಮ್ಮ ಪ್ರದೇಶದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಆಗೋಕ್ಕಾಗಲ್ಲ. ಅಂಥ ಒಂದು ಕೆಲಸ ಕೊಟ್ಟರೆ ನನ್ನ ತಲೆಗೆ ಕಣ್ಣು ಒತ್ಕೊಂಡು ಮಾಡ್ತೀನಿ ಅಪ್ಪಾಜಿ. ಅಂದರೆ ನಾನು ಅವನಾಗಕ್ಕಂತೂ ಆಗಲ್ಲ, ಬಟ್ ಅಣ್ಣನಾಗಿ ಅದನ್ನು ನೆರವೇರಿಸ್ಕೊಂಡು ಹೋಗಬೇಕು ಅಂದರೆ ನನ್ನ ಭಾಗ್ಯ. ಅದು ಕೊಟ್ಟರೆ ಕಣ್ಣಿಗೆ ಪ್ರಸಾದ ಥರ ಒತ್ಕೊಂಡು ಮಾಡ್ತೀನಿ. ಅಪ್ಪಾಜಿ ಆ ಕರ್ನಾಟಕ ರತ್ನ ಮಾಡೋದು ನೀವುಗಳು ಅಪ್ಪಾಜಿ, ಅಭಿಮಾನಿಗಳು ಮಾಡಿರೋದು. ನಾವು ಬಂದಾಗ ರತ್ನಗಳಾಗಿರಲಿಲ್ಲ, ಸುಮ್ಮನೆ ಒಬ್ಬ ಚಿಕ್ಕ ಮಗುವಾಗಿ ಏನು ಗೊತ್ತಿಲ್ಲದೆ ಬಂದಿದ್ವಿ. ನಮ್ಮನ್ನ ಕರ್ನಾಟಕ ರತ್ನ ಮಾಡಿದ್ವಿ ನೀವುಗಳು ಮಾಡಿದ್ವಿ ಕರ್ನಾಟಕ ರತ್ನ. ರಾಜರತ್ನನಿಗೆ ಕರ್ನಾಟಕ ರತ್ನ ಕೊಟ್ಟಿದ್ದೀರ ಅಷ್ಟೇ. ನೀವೇ ಹೇಳಿದ್ದೀರ ಅವನ್ನ ರಾಜರತ್ನ ಅಂತ ಹೇಳಿದ್ದೀರ, ಅವ್ರನ್ನ ಕರ್ನಾಟಕ ರತ್ನ ಕೊಟ್ಟು ಹೋಗಿದ್ದೀರ. ಅದು ನಮಗೆ ಸಲ್ಲಲ್ಲ, ಅಭಿಮಾನಿಗಳು ಸಲ್ಲುತ್ತೆ. ಅದು ಯಾವುದು ನಮ್ಮದಲ್ಲ. ನಾವು ಬರೀ ಕೈಲಿ ಬಂದ್ವಿ, ಬರೀ ಕೈಲಿ ಹೋಗ್ತೀವಿ. ಈ ಪ್ರಶಸ್ತಿ ಎಲ್ಲ ನಿಮ್ಗಳಿಂದ ಬಂದಿದ್ದು, ಅದು ನಿಮಗೆ ಸೇರುತ್ತೆ. ನೀವುಗಳು ಕರೆಯೋಕ್ಕೋಸ್ಕರ ಅದು ಮಾಡಿರೋದು. ಅಪ್ಪಾಜಿ ಅದ್ರಲ್ಲಿ ಭಾಳ ಒಳ್ಳೆ ಸಂದೇಶ ಕೊಟ್ಟಿದೆ. ಬಹುಶಃ ಅವನು ಇಷ್ಟು ವರ್ಷ ಇದಕ್ಕೋಸ್ಕರನೇ ಅವನು ಫೌಂಡೇಶನ್ ಆಗ್ತಿದ್ದ ಅನಿಸುತ್ತೆ. ಸಿನಿಮಾಗಳು ಮಾಡಿ ರಾಜ್ಕುಮಾರ್ ಮಗನಾಗಿ ಏನೋ ಒಂದು ಹೇಳಬೇಕು. ನಾನು ಹೇಳಬೇಕು ಅಂದರೆ ನನಗೆ ಮೊದಲು ನಾನು ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ 20 ಸಿನಿಮಾ ಮಾಡಿ ಸಂಪಾದನೆ ಮಾಡ್ತೇನೆ. ಒಬ್ಬ ಪವರ್ ಸ್ಟಾರ್ ಆಗ್ತಾರೆ. ಆಮೇಲೆ ಆ ಪವರ್ ಸ್ಟಾರ್ನ ಕಳಿಸಿ ಕೆಳಗಡೆ ಇಟ್ಬಿಟ್ಟು ಒಬ್ಬ ಸಾಮಾನ್ಯ ಪುನೀತ್ ಆಗಿ ಬಂದು ಗಂಧಗುಡಿ ಮಾಡಿ ಜನಗಳಿಗೆ ಒಂದು ಸಂದೇಶ ಕೊಡ್ತಾರೆ. ಪರಿಸರನ ಕಾಪಾಡಿ, ಪರಿಸರನೇ ಪರಮಾತ್ಮ, ನೀರನ್ನ ಹೆಚ್ಚಿಗೆ ನೋಡ್ಕೊಂಡು ಜೋಪಾನವಾಗಿ ಬಳಸಿ, ಪ್ಲಾಸ್ಟಿಕ್ನ ಬಳಸಬೇಡಿ, ಪ್ರಾಣಿಗಳನ್ನ ರಕ್ಷಣೆ ಮಾಡಿ, ಕಾಡುಗಳನ್ನ ರಕ್ಷಣೆ ಮಾಡಿ, ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳ್ತೇನೆ. ಇದನ್ನು ನಾವು ಅಣ್ಣನಾಗಿ ಅಭಿಮಾನಿಗಳಾಗಿ ನಾವು ಅದನ್ನು ಪಾಲಿಸ್ಕೊಂಡು ಹೋದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಗೌರವ ಸಲ್ಲಿಸ್ದಂಗೆ ಆಗುತ್ತೆ. ಇದೇ ಅವ್ರಿಗೆ ಬೇಕಾಗಿದೆ. ಇದಕ್ಕೆ ಬಂದಿದೆ ಅವ್ರ ಭೂಮಿ ಮೇಲೆ. ಅವ್ರ ಕೆಲಸ ಮುಗಿತು, ಅವ್ರು ಹೊರಟರು. ಇನ್ಮೇಲೆ ನಾವು ಏನು ಮಾಡಬೇಕು ನೋಡಬೇಕು. ನಮ್ಮ ಪ್ರದೇಶದಲ್ಲಿ